ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಕೇಳಿದಾಗ ಅವರು ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ರು. ನಿಮಗೇನಾದರೂ ಇರಬಹುದು, ನಾನು ಯಾವತ್ತೂ ಕೂಡ ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ. ನಾನು ಮತ್ತು CM ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನಾವು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಅದೇ ಹಳೆ ಹೇಳಿಕೆಗಳನ್ನೇ ಚರ್ವಿತ ಚರ್ವಣ ಅಂತಾರಲ್ಲ, ಅದೇ ರೀತಿ ಅದನ್ನೇ ಹೇಳಿದ್ರು. ಏನೇನು ಯಾವಾಗ ಆಗಬೇಕೋ ಅದಾಗುತ್ತೆ, ಏನೇನು ತೀರ್ಮಾನಗಳು ಆಗಿದೆಯೋ ಅದು ಚಾಲ್ತಿಗೆ ಬರುತ್ತೆ ಅಂತ ಹೇಳಿದ್ರು. ಯಾವುದರ ಸುಳಿವು ಇದು ಅನ್ನೋದನ್ನು ಮಾತ್ರ ಒಂಚೂರು ಬಿಟ್ಕೊಡ್ಲಿಲ್ಲ. ಹೇಳಿದ್ರೆ ಕೆಲಸ ಕೆಡುತ್ತೆ, ಬೇಡ ಹೇಳೋದಕ್ಕಿಂತ ಸೈಲೆಂಟ್ ಗೇಮನ್ನೇ ಮುಂದುವರಿಸೋಣ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು. ಬಟ್ ಒಂದು ಜೆಂಟ್ಲ್ಮೆಂಟ್ ಅಗ್ರಿಮೆಂಟ್ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಇಲ್ಲ ಅಂತಲೂ ಹೇಳಿಲ್ಲ, ಆಗಿದೆ ಅಂತಲೂ ಹೇಳಿಲ್ಲ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. ನಾಯಕತ್ವ ವಿಚಾರದ ಜಟಾಪಟಿ ಮೇ ತಿಂಗಳಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಏನಾದರೂ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗತ್ತಾ? ಆಮೇಲೆ ಪೂರಕ ವೇದಿಕೆಯನ್ನು ಬಯಸ್ತಾ ಇದ್ದಾರೆ. DK ಬ್ರದರ್ಸ್ ದೆಹಲಿಗೆ ಹೋಗಿದ್ದೆ, ಫಸ್ಟು CM ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿ ಅಂತ ಮಾತುಕತೆ, ಹಲವು ಸುತ್ತಿನ ಮಾತುಕತೆಗಳಾಗಬೇಕಾಗತ್ತೆ. ಒಂದೇ ಸುತ್ತಿನಲ್ಲಿ ಎಲ್ಲ ಬಗೆಹರಿಯಲ್ಲ. ಅಪೂರಕ ವಾತಾವರಣ ಸೃಷ್ಟಿಯಾಗುತ್ತಾ ನೋಡಬೇಕು.